ಗುರುಪಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ವೆಂಕಟೇಶ್ ಅಲಿಯಾಸ್ ಜಮ್ನಿ ಅಂತಾರೆ, ನಮ್ಮ ಆತ್ಮೀಯ ಸ್ನೇಹಿತ. ಅವನು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಈ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೂ ಸದಸ್ಯರಿಗೂ ಧನ್ಯವಾದ ತಿಳಿಸ್ತಾ, ಅದೇ ರೀತಿ ನಮ್ಮ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವರು ಮೊದ್ಲಿಂದಾನು ಅವ್ರಿಗೆ ಮಾತು ಕೊಟ್ಟಿದೀವಿ. ಆ ಮಾತನ್ನು ನಾವು ನಿಲ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಕ್ಷಣನೂ ಅವರು ವಿದೇಶದಲ್ಲಿದ್ರು ಅಲ್ಲಿ ಹೋಗೋಕ್ಕಿಂತ ಮೊದ್ಲೇ ಎಲ್ಲಾ ವಿಚಾರ ತಿಳಿಸಿ, ಈ ತರ ಇದೆಯಪ್ಪ, ಈ ತರ ಮಾತು ಕೊಟ್ಟಿದೀವಿ ಅವ್ರಿಗೆ, ಅದನ್ನ ನಾವು ನಡ್ಸ್ಕೊಂಡು ಹೋಗ್ಬೇಕು ಅಂತ ಪ್ರತಿ ಕ್ಷಣ ಹೇಳ್ತಾ ಅವರು ಅಲ್ಲಿಂದಾನೇ ಫಾಲೋ ಅಪ್ ಮಾಡ್ಕೊಂತ ಇದ್ರು. ಅದೇ ರೀತಿಯಾಗಿ ಸಾಮಣ್ಣ ಅವರು ಹಾಗೂ ಮುರಳಿ ಅಣ್ಣ ಅವರು ಪ್ರತಿ ಕ್ಷಣನೂ ಅಲ್ಲಿ ಬಂದು ವಿಸಿಟ್ ಮಾಡಿ ಏನ್ ನಡೀತಾ ಇದೆ ಏನು ಅಂತ ಹೇಳಿ ಎಲ್ಲರ ಕ್ಷೇಮವನ್ನು ವಿಚಾರಿಸಿ ಇಲ್ಲಿ ಬಂದು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಗೆಲ್ಲೋದಕ್ಕೆ ಮುಖ್ಯ ಕಾರಣರಾಗಿರ್ತಾರೆ. ಅದೇ ರೀತಿಯಾಗಿ ಈ ಲೋಕಲ್ ನಮ್ಮ ಇವರಾದಂತಹ ನಾಯಕರಾದಂತಹ ನರಸಿಂಹರೆಡ್ಡಿ ಅವರು, ಶಫಿಯನ್ ಅವರು, ಅದೇ ರೀತಿ ಮಾಜಿ ಅಧ್ಯಕ್ಷರಾದಂತಹ ಸುದರ್ಶನ್ ಮಂಜಣ್ಣ ಅವರು, ಮಾಜಿ ಅಧ್ಯಕ್ಷರಾದಂತಹ ಲಕ್ಷ್ಮೀ ಮಂಜುನಾಥ್ ಅವರು ಹಾಗೂ ಭೀಮಣ್ಣ ಅವರು, ಶಂಕರಣ್ಣ ಯಾವಾಗ್ಲೂ ಜೊತೆ ಇದ್ದು ಅವರು ಕೆಲಸ ಮಾಡಿದ್ರು. ಅದೇ ರೀತಿ ಮುನ್ರಾಜು ಎಲ್ರು ಇದ್ದು ಇವತ್ತು ನಮ್ಮ ಅಧ್ಯಕ್ಷ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದ ತಿಳಿಸ್ತಾ, ಇನ್ನು ನಾವೆಲ್ಲರೂ ಇವತ್ತಿನ ದಿನ 9 ಜನ ಬೆಂಬಲ ಕೊಟ್ಟಿದ್ದಾರೆ. ಆದ್ರೂ ನಾವೆಲ್ಲರೂ ಒಟ್ಟಿಗೆ ಇದ್ದು ಪಂಚಾಯತಿ ಅಭಿವೃದ್ಧಿ ಆಗೋ ದಿಶೆಯಲ್ಲಿ ಹೋಗ್ತೀವಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.